ಇವತ್ತು ನಾನು ಮತ್ತೊಂದು ಭಾಳ ಸಿಂಪಲ್ ಈಸಿ ಚುನ್ಮರಿ ಚೂಡ ರೆಸಿಪಿನ ಶೇರ್ ಮಾಡಕತ್ತೀನಿ. ಮೊದಲ ಒಂದು ಸಣ್ಣ ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ಚಮಚೆ ಮೆಂತೆ ಹಾಕಿ ಹುರಿಯಾಕತ್ತೀನಿ ರೀ. ಸ್ವಲ್ಪ ಇದು ಕೆಂಪಗೆ ಗರಿ ಗರಿ ಆದ್ರೆ ಸಾಕು, ಸ್ಟವ್ ಆಫ್ ಮಾಡಿ ಇದನ್ನ ಕಾದು ಕಲ್ಲಾಗ ಹಾಕಿ ಅರಿತೀನಿ. ಇದು ಸ್ವಲ್ಪ ಐತಲ್ರಿ, ಹಾಗಾಗಿ ಕಲ್ಲಾಗ ಅರಿಬೇಕು, ಮಿಕ್ಸಿ ಹಾಕಕ್ಕೆ ಆಗೋದಿಲ್ಲ. ನಿಮ್ಮ ಕಡೆ ಆಲ್ರೆಡಿ ಮೆಂತೆ ಪುಡಿ ಇತ್ತಪ್ಪ ಅಂತಂದ್ರೆ ಅದನ್ನೇ ಉಪಯೋಗಿಸ್ಬೋದು. ನೋಡ್ರಿ, ಹಿಂಗೆ ನೈಸ್ ಪುಡಿ ಆಗಬೇಕು. ಈಗ ಇದನ್ನು ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದು ಖಾರ ಕಲ್ಲಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಆಮೇಲೆ ಒಂದು 2 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕಿ ಸಣ್ಣ ಆಗುತ್ತಾನ ಇದನ್ನು ಚಲೋ ತೆಂಗ ಅರದ್ಬಿಟ್ಟು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ನೆಕ್ಸ್ಟ್ ಈಗ ನಾ ಇಲ್ಲೇ ಒಂದು 150 ಗ್ರಾಮಷ್ಟು ಚುನ್ಮರಿ ಮಂಡಕ್ಕಿ ಅಥವಾ ಕಡಲೆಪುರಿ ತಗೊಂಡಿನ್ರಿ. ಸಣ್ಣ ಉರಿ ಒಳಗಿದನ್ನ ಸ್ವಲ್ಪ ಹೊತ್ತನ ಚಲೋ ತೆಂಗೆ ಹುರಿಬೇಕು. ಅದ್ರ ಲಕ್ಷ ಇರಲಿ, ಸ್ವಲ್ಪ ಕೈ ಬಿಡಬೇಡ್ರಿ. ಸ್ವಲ್ಪ ಏನರ ಕೈ ಬಿಟ್ರಪ್ಪ ಅಂತಂದ್ರೆ ಚುನ್ಮರಿ ಜಲ್ದಿ ಹೊತ್ತಾವು. ನೋಡ್ರಿ, ಹಿಂಗೆ ಗರಿ ಗರಿ ಆಗುತ್ತಾನ ಹುರಿದ ಮೇಲೆ ಈಗ ಇದನ್ನು ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದ ಕಡಾಯಿ ಒಳಗೆ 1 ಚಮಚದಷ್ಟು ಎಣ್ಣೆ, 1 ಚಮಚ ಸಾಸ್ವಿ, 1 ಚಮಚ ಜೀರಿಗೆ, ಒಂದು 5-6 ದೊಡ್ಡ ಚಮಚದಷ್ಟು ಶೇಂಗಾ ಹಾಕಿ ಹುರಿಯಾಕತ್ತೀನಿ ರೀ. ಶೇಂಗಾನ ಒಂದು ಅರ್ಧ ಹುರಿದ ಮೇಲೆ ಒಂದು 3-4 ಚಮಚದಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕಿ ಇದನ್ನು ಸ್ವಲ್ಪ ಹೊತ್ತನ ಫ್ರೈ ಮಾಡ್ಕೋಬೇಕು. ಆಮೇಲೆ ಭಾಳ ಸಣ್ಣಗೆ ಕಟ್ ಮಾಡಿದ ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ 1 ನಿಮಿಷ ತನಕ ಅದನ್ನು ಚಲೋ ತಂಗೆ ಹುರಿಬೇಕು. ಕರಿಬೇವು ಹಸಿಮೆಣಸಿನ್ಕಾಯಿ ಹಿಂಗೆ ಗರಿ ಗರಿ ಆದಮೇಲೆ 1 ಚಮಚ ಅರಿಶಿನ ಪುಡಿ, 1/4 ಚಮಚದಷ್ಟು ಇಂಗು ಮತ್ತು ಒಂದು ಅರ್ಧ ಚಮಚದಷ್ಟು ಕಲ್ಲಾಗ ಕುಟ್ಟಿದ್ದ ಮೆಂತೆ ಪುಡಿ ಹಾಕಿದನ್ನು ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಅದ್ರಲ್ಲಿ ಲಕ್ಷ ಇರಲಿ, ಮೆಂತೆ ಪುಡಿನ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಏನರ ಜಾಸ್ತಿ ಆತಪ್ಪ ಅಂತಂದ್ರೆ ಚೂಡ ಕಹಿ ಆಗ್ತಾವೆ. ಮೆಂತೆ ಪುಡಿ ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕೋರು ನಡಿತೈತಿ, ಆದ್ರೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು 5-10 ಸೆಕೆಂಡ್ ಇದನ್ನು ಎಣ್ಣೆಗೆ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಕಡಾಯಿನ ಕೆಳಗಿಳಿಸ್ಬೇಕು. ಈಗ ಇದ್ರಾಗ ಮೊದಲು ಹುರಿದಿದ್ದ ಚುನ್ಮರಿ ಇತ್ತಲ್ರಿ ಅದನ್ನು ಹಾಕಬೇಕು. ಕಲ್ಲಾಗ ಕುಟ್ಟಿದ್ದ ಸಕ್ಕರೆ ಮತ್ತು ಉಪ್ಪಿನ ಪುಡಿ ಇತ್ತಲ್ಲ ಅದನ್ನು ಹಾಕಬೇಕು. ಜಾಸ್ತಿ ಹಾಕಬೇಡ್ರಿ, ಮತ್ತು ಬೇಕಂದ್ರೆ ನೋಡ್ಕೊಂಡು ಹಾಕೋಬೋದು. ಆಮೇಲೆ ಒಂದು 2-3 ದೊಡ್ಡ ಚಮಚದಷ್ಟು ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿ ಹಾಕಿದನ್ನ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಈ ಚೂಡ ಮಾಡೋ ಮುಂದೆ 2 ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಮೆಂತೆ ಪುಡಿನ ಜಾಸ್ತಿ ಹಾಕಬಾರ್ದು ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಈ ಚೂಡ ಟೇಸ್ಟ್ನಾಗ ಭಾಳ ಖಾರ ಇರುತ್ತೆ, ಅಂದರೆ ಸ್ವಲ್ಪ ಇದು ರುಚಿ ಆಗುತ್ತೆ. ಯಾಕಂದ್ರೆ ಮೆಂತೆ ಪುಡಿ ಹಾಕಿರ್ತೀವಲ್ರಿ, ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೂಡ ಭಾಳ ಮಸ್ತ್ ಆಗ್ತಾವೆ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ಉಪ್ಪು ಏನರೇ ಬೇಕಾಗಿತ್ತಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಿರಿ. ಒಂದು ವಾರದ ತನಕ ಒಂದು 8 ಡಬ್ಬ್ಯಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಕಾಫಿ ಜೋಡಿ ಮಸ್ತ್ ಖಾರ ಖಾರ ಚೂಡನ ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು.